Have you ever gone through an entire day without even remembering a single moment from it? Sometimes this is how life it is. No memories, nothing to be remembered. ಸೊ ಬೆಳಗ್ಗೆ ಎದ್ದೇಳೋದು, ಹಾಗೆ ರೆಡಿ ಆಗ್ತಿರೋದು ಆಫೀಸ್ಗೆ, ಒಂದು ಕಪ್ ಕಾಫಿ ಕುಡಿಯೋದು, ಕಾರ್ ಎತ್ಕೊಳೋದು, ತಿರ್ಗಾ ಟ್ರಾಫಿಕಲ್ಲಿ, ಹಾಗೆ ಮನೆಗೆ ಬರೋದು, ತಿರ್ಗಾ ಮಲ್ಕೊಳೋದು. ಇದೇ ನನ್ನ ರೂಟೀನ್ ಆಗಿತ್ತು ಇಲ್ಲಿವರೆಗೆ. ನಾನು ಇವತ್ತು ಕೂಡ ಅಂದ್ಕೊಂಡೆ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ ಅಂತ. I kept thinking, is this what adulthood becomes? Working hard, coming home tired, waiting for weekends, slowly ಮರ್ತೇ ಹೋಗೋದು ಜೀವನ ಮಾಡೋದಕ್ಕೆ. Hey guys, driving back to home from office. A lot of traffic here. ಏನು ಟ್ರಾಫಿಕ್ ಗುರು. ಹಲ್ಸೂರ್ ಹತ್ರ ಅಂತೂ ಹೇಳೋದೇ ಬೇಡ. ಆಲ್ಮೋಸ್ಟ್ 1 ಗಂಟೆಯಿಂದ ಕಾಯ್ತಾ ಇದ್ದೇನೆ ಮನೆಗೆ ರೀಚ್ ಆಗೋದಕ್ಕೆ. ಇನ್ನೂ ರೀಚ್ ಆಗಿಲ್ಲ. The thing is like Bangaloreans has been part of this traffic whole life. I don't know how much more hours I need to stay here. ಬರ್ಡೇ ಸರ್ಪ್ರೈಸ್ ನಾನು ಮಾಡಿದ್ದು ನಾನು ಹೇಳ್ತೀನಿ ನೋಡಿ. I'm gone away. I'm gone away. Yeah. Happy birthday. Thanks. Gonna shine on a brand new day. Happy birthday for love. ಹೋಯ್, ಏನು ಮಾಡ್ತಿದ್ದೀರಾ? ಏನು ಹೊಸ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀರಾ? ಹೊಸ ಡ್ರೆಸ್ ಇಲ್ಲಿ ಹಾಲು ಚೆಲ್ಕೊಂಡಿದ್ದಾನೆ ಅದ್ರ ಮೇಲೆ ಅಲ್ಲಿ. ಎಲ್ಲಿಗೆ? ಅವ್ನು ರೆಡಿ ಆಗಿದ್ದಾನೆ ಮೂವಿಗೆ. ಮೂವಿಗೆ ಕರ್ಕೊಂಡು ಹೋಗ್ಬೇಕು ಇವಾಗ ನೀವು. ಯಾರು ಕರ್ಕೊಂಡು ಹೋಗ್ತಾರೆ? ನಾನೇನು ಬುಕ್ ಮಾಡಿಲ್ಲ ಅಲ್ಲಿ. ಏನ ಏನ? ಅಮ್ಮಮ್ಮ ಮನೆಗೆ ಕರ್ಕೊಂಡು ಹೋಗ್ತಾನೆ, ಅದೇನು ಪ್ರಾಬ್ಲಮ್ ಇಲ್ಲ. ಮೂವಿ ಕ್ಯಾನ್ಸಲ್ ಆಗಿದ್ರೆ ಅದಂತರಿ ಹಾಲು ಚೆಲ್ಕೊಂಡಿರೋದು ಅಮ್ಮಮ್ಮ ಮನೆಯಿಂದ ಅಮ್ಮಮ್ಮ ಮನೆಯವರೆಗೂ ಚೆಲ್ಕೊಂಡಿದ್ದಾರೆ. ಹೌದಾ? ಮಾರ್ಕ್ ಹೋಗುತ್ತಾ ಇಲ್ಲ ಗೊತ್ತಿಲ್ಲ. ಈಗ ಹೋಗ್ರೆ ಈಗ ಮೂವಿನ ಬುಕ್ಕಿಂಗ್ ಮಾಡಿಲ್ಲ. ನಾನು ಬುಕ್ ಮಾಡಿಲ್ಲ ಮಾಡಿ ಅಂತ ಹೇಳಿದ್ದು. ಇವಾಗ ಹೋಗ್ಬೇಕಲ್ವಾ? ಅವ್ನು ಕೇಳ್ತಿದಂತಾನೆ ನಿನ್ನೆಯಿಂದ. ಅವ್ನು ಕೇಳ್ತಾನೆ ಕಾಲಿಂಗ್ ಹಿಡ್ಕೊಂಡು ಹೋಗೋದು. ಕಾಲು ಇಟ್ಕೊಂಡು ಹೆಂಗ್ ಹೋಗೋದು ಚಿನಿ? ಏನ್ ಕಾರಲ್ಲಿ ಪಚನ? ಅಲ್ಲಿ ಹೋಗ್ಬಿಟ್ಟು ಪಚನಕ್ಕಾಗತ್ತಾ? ಬೆಡ್ ಏನಿಲ್ವೇ? ಸೀಟ್ನ ಬೆಂಡ್ ಮಾಡ್ಬಿಟ್ಟು ಮಲ್ಕೊಳೋದು. ಸೀಟ್ನ ಬೆಂಡ್ ಮಾಡ್ಬಿಟ್ಟು ಮಲ್ಕೊಳೋದು. ಈಗ ಬುಕ್ ಮಾಡಿಲ್ಲ ಟಿಕೆಟು. ಈಗ ಏನು ಮಾಡೋದು? ಟಿಕೆಟ್ ಬುಕ್ ಮಾಡಿಲ್ಲ. ಮಾಡ್ಬೇಕಿತ್ತು ತಾನೇ ನೀವು. ಅಲ್ಲಿ ಟಿಕೆಟ್ ಸಿಗ್ಬೇಕಲ್ಲ. ನೀವು ಹೇಳಿದ ತಕ್ಷಣ ಟಕ್ಕಂತ ಟಿಕೆಟ್ ಸಿಗೋದಕ್ಕೆ ನಾನು ನೀವು ಜೋಕ್ ಮಾಡ್ತಿದ್ದೀರಾ ಅನ್ಕೊಂಡೆ. ಕಾಲಾಗಿ ಇಟ್ಕೊಂಡು ಹಿಂಗೆ ಹೋಗೋದು ಅಂತ ಜೋಕ್ ಮಾಡ್ತಿದ್ದೀರಾ ಅನ್ಕೊಂಡೆ. ಇಲ್ಲ, ನೋಡ್ಬೇಕು ಮೂವಿ, ಹೋಗ್ಬಿಟ್ಟು ಬರೋಣ. ಆಯ್ತು, ಆಗಿದ್ರೆ ಟ್ರೈ ಮಾಡೋಣ, ನೋಡೋಣ. ಓಪನ್ ಮಾಡಿ. ಎಷ್ಟು ಗಂಟೆಗೆ ಶೋಗೆ? ಎಷ್ಟು ಗಂಟೆಗಿದೆ ಈಗ? 7:10. ನೋಡಿ, ನಾನು ಏನು ಹೇಳ್ತೇನೆ. ಹಾಂ, ಏನಾಯ್ತು? 7:10 ಅಂತ. 7:10 ಅಂತನಾ? ಮತ್ತೆ 10 o'clock ಶೋಗ. ಹಾಂ, ಆಯ್ತು. 10 o'clock ಶೋ ಹೋದ್ರೆ ಮತ್ತೆ 1 ಗಂಟೆಗೆ ಬರೋದು. ನೀವು ಅಲ್ಲೇ ಪಚ್ಕೊಂಡ್ಬಿಡ್ತೀರಾ. ಈಗ ಟಿಕೆಟ್ಸ್ ಇದೆಯಾ ಇಲ್ವಾ? 10 o'clock ಹೋಗಿದೆ. 7:10 ಇದೆ ಕೆಳಗೆ. ಓಕೆನಾ? ಹ್ಮ್, 3 ಸೀಟ್ ಏನಕ್ಕೆ? ನಮ್ಮಲ್ಲಿ ತಾನೆ ಕುತ್ಕೊಳೋದು. 3
ಸೀಟ್ ಬೇಕಂತಲ್ಲ, ಏನ್ ಮಾಡೋದು ಇವಾಗ? ಅವ್ನ್ 1 ಸೀಟ್ ಬೇಕಂತೆ. ಅವನ ಸೀಟಲ್ಲಿ ಜಾಗ ಇಲ್ಲ ಅಲ್ಲಿ, ನನಗ್ ಬೇಕು. ಸೆಲೆಕ್ಟೇ ಆಗ್ತಿಲ್ಲ ಅಲ್ಲಿ. ಏನ್ರ ನೋಡಿ ಸೆಲೆಕ್ಟೇ ಆಗ್ತಿಲ್ಲ. ಆಯ್ತು, ಈಗ ಏನ್ ಕನ್ಫರ್ಮ್ ಹೋಗೋದಾ? ಪರ್ಫೆಕ್ಟ್ ಹೋಗೋದಾ? ಹಾ, ಅಲ್ಲಿ ಏನಾದ್ರು ಕೊಕ್ರೆ ಮಾಡ್ಬೇಕು. ಸುಮ್ಮನೆ ಕುತ್ಕೊಂಡು ಟಿವಿ ನೋಡ್ತೀರಲ್ಲ ಮೂವಿ. ಓಕೆನಾ? ಆಯ್ತು, ಮಾಡಿ. ಮಾರ್ಕ್ ಮೂವಿಲಿ ಮಾಡಿದ್ನಲ್ಲ ಆ ತರ. ಸೊ ಗೈಸ್, ತುಂಬಾ ದಿವಸ ಆಯ್ತು ನಾವು ಮೂವಿಗೆ ಹೋಗಿದ್ದಿಲ್ಲ, ಎಲ್ಲೂ ಆಚೆನೂ ಹೋಗಿದ್ದಿಲ್ಲ. ಆಲ್ಮೋಸ್ಟ್ 1 ಮಂತ್ ಆಯ್ತಲ್ಲ ರೀ? 1.5 month ಮೇಲೆ. 1.5 ಮಂತ್ ಮೇಲೆ ಆಯ್ತು. ಇವಾಗ ನಾನು ಹೋಗ್ತಿದ್ದೀವಿ. ಯಾವ ಮೂವಿಗೆ? ಮಾ ಇಂಟಿ ಬಂಗಾರಂ. ಮಾ ಇಂಟಿ ಬಂಗಾರಂ ತೆಲುಗು ಮೂವಿಗೆ ಹೋಗ್ತಾ ಇರೋದು. ಸೊ ನೋಡೋಣ ಹೇಗಿದೆ ಮೂವಿ ಅಂತ. ರಿವ್ಯೂಸ್ ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಮೂವಿ ಅಂತ ಹೇಳ್ತಾರೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಲ್ಲ ಇದು? ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ. ನಾವು ಹೋಗ್ತಿದ್ದೀವಿ, ಆನ್ ದ ವೇ. ಹೊರಡೋದಾ? ಆಯ್ತು, ಬುಕ್ ಆಯ್ತು. ಬುಕ್ ಆಯ್ತು. ತ್ರೀ ಸೀಟ್ ಹೌದು. ಇವನ್ಗೊಂದು ಸೀಟ್ ಬೇಕಂತೆ ಇವನಿಗೆ. ನಮ್ಮ ಕಾಲ್ ಕಂಡೀಷನ್ ಹೀಗಿದೆ. ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ನಡಿಬೋದು ಅಂತ. ಸ್ವಲ್ಪ ಆದಷ್ಟು ಭಾರ ಇಲ್ಲಿ ಫ್ರ್ಯಾಕ್ಚರ್ ಆಗಿದೆಯೋ ಅಲ್ಲಿ ಹಿಡಿದಿನ ಹೀಲಲ್ಲೇ ನಡೆಯೋಕ್ಕೆ ಹೇಳಿದ್ದಾರೆ ಡಾಕ್ಟರು. ಸೊ ಟ್ರೈ ಮಾಡ್ತೀನಿ ನಾನು. ಎಲ್ಲೂ ಆಚೆ ಹೋಗೇ ಇಲ್ಲ. ಸೊ ಇವಾಗಾದರೂ ಒಂದು ಸ್ವಲ್ಪ ಹೋಗ್ಬಿಟ್ಟು ಬರೋಣ. ನಮ್ಮ ಮಗ ಸ್ವಲ್ಪ ಹಠ ಮಾಡ್ತಿದ್ದಾನೆ ಮೂವಿ ನೋಡಲೇಬೇಕು ಅಂತ ಹೇಳಿ. ಸೊ ಅದಕ್ಕೆ ಹೋಗಿ ಬರೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ನೋಡಿ ಕೊಂಡು ರೆಡಿಯಾಗಿದ್ದಾನೆ ಆಲ್ರೆಡಿ. ಹೋಪ್ಫುಲಿ ಏನು ಪೇಯ್ನ್ ಆಗಲ್ಲ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಏನು ಅಷ್ಟು ನಡೆಯಲ್ಲ. ನೀವು ರೆಡಿನಾ ರೀ? ಸೂಪರ್ ರೆಡಿ. ಪಂಡು ರೆಡಿನಾ? ಪಂಡುಗೊಂದು ಸ್ಪೆಷಲ್ ಸೀಟ್ ಇದೆ, ಅವನಿಗಂತ ಸ್ಪೆಷಲ್ ಆಗಿ ತೊಗೊಂಡಿದ್ದೀವಿ ಒಂದು ಸೀಟು. ಸೊ ಅವನು ಕುತ್ಕೊಂಡು ನೋಡ್ಬೇಕಂತೆ, ಸೀಟಲ್ಲಿ ಕುತ್ಕೊಂಡು ನೋಡ್ಬೇಕಂತೆ. ಯಾಕಂದರೆ ಲಾಸ್ಟ್ ಟೈಮ್ ಅವನು ಒಂದು ಮೂವಿ ನೋಡಿದ್ದ, ಮ್ಯಾರಿಯೋ ಕರ್ಕೊಂಡು ಹೋಗಿದ್ವಿ ಕಿಡ್ಸ್ ಮೂವಿಗೆ. ಸೊ ಈಸ್ ಇಂಟ್ರೆಸ್ಟೆಡ್ ಇನ್ ಮೂವೀಸ್. ಅದರ್ವೈಸ್ ಕುತ್ಕೊಳೋದೇ ಇಲ್ಲ ಅವನು. ಅದು 3 hours ಒಂದೇ ಕಡೆ ಕುತ್ಕೊಳೋದಂತೂ ಇವನ್ನ ಇಟ್ಕೊಂಡು ಸಾಧ್ಯನೇ ಇಲ್ಲ. ನೋಡೋಣ ಏನು ಮಾಡ್ತಾನೆ ಈ ಸತಿ ಅಂತ. ಪಾಪ್ಕಾರ್ನ್ ತಿನ್ನೋವರೆಗೂ ಸುಮ್ಮನೆ ಕೂತಿರ್ತಾನೆ, ಆಮೇಲೆ ಹೋಗ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾನೆ. ನೋಡ್ಬೇಕು, ಈ ಮೂವಿಲಿ ಚಿಕ್ಕ ಮಕ್ಕಳಿದ್ದಾರೆ, ಅದರಿಂದ ಅವ್ನಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೀರೋ ಇಲ್ಲ, ಅದು ಹೀರೋಯಿನ್. ಇಟ್ಸ್ ಹೀರೋಯಿನ್ ಓರಿಯೆಂಟೆಡ್ ಮೂವಿ. ಸಮಂತ ಅದು ಮಾ ಇಂಟಿ ಬಂಗಾರಂ. ಸೊ ನೋಡ್ತಾ ಇದ್ವಲ್ಲ, ಅವನು ಹಾಡು ಇಷ್ಟ ಆಯ್ತು. ಯಾವ ಹಾಡು? ಅನ್ನಕ್ಕ ಆ ಮಾತ್ರ ಮುಂಡಾಲೇ ಹಾಡು ಇಷ್ಟ ಆಯ್ತು ಅವನಿಗೆ. ಸೊ ಹೋಗ್ಲೇಬೇಕು ಅಂತ ಹೋಗ್ತಾ ಇದ್ದೀವಿ ಇವಾಗ. ಪದಮ್ಮ ಸ್ವಲ್ಪ ಬೇಗ ಹೋಗ್ಬೇಕು, ಯಾಕಂದ್ರೆ ನಾನು ಈ ಕಾಲು ಇಟ್ಕೊಂಡು ನಡೆಯೋಕ್ಕಾಗಲ್ಲ ಅಲ್ಲಿ. ಸೊ ಅದಕ್ಕೆ ಬೇಗ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ಇವಾಗ ಆಲ್ಮೋಸ್ಟ್ 5:30 ಆಗಿದೆ. ಸ್ವಲ್ಪ ಮೆತ್ತಗೆ ನಡ್ಕೊಂಡು ಹೋಗ್ಬೋದು ಅಂತ. ಸೊ ಗೈಸ್, 7:10 ಇರೋದು ಟಿಕೆಟ್ ಶೋ. 7:10 ರೀ? 7:10 ಇರೋದು ಶೋ. ಈಗ ನಾವು ರೆಡಿ ಆಗಿದ್ದೀವಿ. ಈಗ ಟೈಮ್ ಬಂದು 5:30 ಆಗಿದೆ. ನೋಡೋಣ ಹೇಗಿರುತ್ತೆ ಮೂವಿ ಅಂತ. 1.5 ತಿಂಗಳು ಆಯಿತು ಅಂತಲೇ ನೀವು ಯೋಚನೆ ಮಾಡ್ಬೋದು. ಥಿಂಗ್ಸ್ ನಾವು ಆಚೆನೇ ಹೋಗಿದ್ದಿಲ್ಲ, ಈಗ ಸ್ವಲ್ಪ ಆಚೆ ಹೋಗೋಣ ಅಂತ ಹೇಳಿದ್ವಿ, ಅಂದ್ಕೊಂಡಿದ್ದೀವಿ. ಸೊ ಇವಾಗ ಆಚೆ ಹೋಗ್ತಾ ಇದ್ದೀವಿ. ಹೇಳಿ. ಅಮ್ಮ ಕರೀತಿದ್ದಾರೆ. ಏನಕ್ಕೆ? ಗೊತ್ತಿಲ್ಲ. ಓಕೆ, ಏನ್ರಿ? ಬಟ್ಟೆ ತೆಗೀರಿ ಅಂತ ಹೇಳಿದ್ರ? ನೀವು ಕರೆಕ್ಟಾಗಿ ಹೇಳ್ಬೇಕು ತಾನೆ. ಬಟ್ಟೆ ತೆಗೀರಿ. ಓಕೆ ಹೇಳಿ. ಬಾಯ್. ಮೂವಿಗೆ ನೀವು ಬರ್ತೀರಾ ಇಲ್ಲ ಇರ್ತೀರಾ? నువ్వు ఉండు అమ్మమ్మ ఇంట్లోనే. నువ్వు ఉండు అమ్మమ్మ. నాట్ అలౌడ్. చిల్డ్రన్ నాట్ అలౌడ్. నాట్ అలౌడ్ అంటే ఏం చేస్తుంది? వచ్చేస్తుందా? ఏం లేదు, నేను మా అమ్మకి ఫోన్ చేస్తాను. మా అమ్మ వచ్చి తొడుకొని పోరా అంటాం, మేము చూసుకొని వస్తాము. అవును. మూవీ ఇంట్రెస్ట్ మా? మూవీ ఇంట్రెస్ట్ మనకి? అవునా?
ಬಟ್ಟೆ ತೆಗ್ದಿಟ್ಟು ಆಯ್ತು ಅವ್ರು ಹೇಳ್ದಂಗೆ. ಬಟ್ಟೆ ತೆಗ್ದಿಟ್ಟು ಆಯ್ತು ರೀ. ನಾನು ಏನು ಹಾಂ ಏನು ಹೇಳ್ಬೇಕು ಹೇಳಿ. ಬಾಯ್. ಹಾಂ ಬಾಯ್. ಆಯ್ತು. ಓಕೆ. ನಾವೀಗ ಮೂವಿಗೆ ಹೋಗ್ತೀವಿ. ಹೋಗಾದ್ಮೇಲೆ ನಮ್ಮ ರಿವ್ಯೂನು ಹೇಳ್ತೀವಿ, ನೋಡೋಣ ಹೇಗಿದೆ ಅಂತ. ನಾನು ಒಬ್ಬರು ಕರ್ಕೊಂಡು ಹೋಗ್ತೇನೆ, ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೇನೆ. ಬಟ್ ಮೂವಿನ ತೋರ್ಸೋದಕ್ಕಾಗೋದಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ ಬಾಯ್. ಬಾಯ್. ಕಂಟಿನ್ಯೂ ಲೇಟರ್. Hello guys, finally we are Hello. heading to movie. Pandu is very excited. Yes? Yes? ಮತ್ತೆ ಪಂಡು ಏನ್ ಪ್ಲಾನು? ಮೂವಿ. ಮೂವಿನೇ. ಯಾವ ಮೂವಿಗೆ ಹೋಗ್ತಿರೋದು? ಮಾ ಇಂಟಿ ಬಂಗಾರಂ. ಆಂಟಿ ಬಂಗಾರಂ. మా ఇంటి బంగారం. ఎందుకు పోతాడు మా ఇంటి బంగారం మూవీకి? నాకు ఇష్టం. ఇష్టమా? ఎవరు ఇష్టం దాంట్లో? ఎవరు ఇష్టము? పిల్కాయలు. ఆంటీ పేరు సమంత. ఎవరు? సయ్యద్దు. సమంత. ఓకే. సమంత అని చెప్పింది నువ్వు. సమంత. సమంత. ఎస్. ఇంకెవరుంది? పాప ఒకటి ఉంది కదా, ఎవరిది? మాయా. మాయా. మాయా మాయా ఉంది కదా, దానికి చూసి అయిపోతాండదు కదా మనం. ఎస్. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದಾನೆ ಅಂತಾನೆ ಅವ್ನ ಬ್ಯಾಗ್ ಅವನೇ ಪ್ಯಾಕ್ ಮಾಡ್ಕೊಂಡ್ಬಂದಿದ್ದಾನೆ. ವಾಟರ್ ಬಾಟ್ಲ್ ಇದೆ, ಪ್ಲಸ್ ಎಂತಿದೆಯಾ ಬಂಡ ಅದರಲ್ಲಿ ಕಚ್ಚಿ ಬಂದಿದೆಯಾ. ಕರ್ಚಿಸ್ ಬಂದಿದ್ದಾನೆ. ಓಕೆ, ವೆರಿ ಗುಡ್. ಸೊ ನಾವು ಇವಾಗ ಯಾವಾಗ ಎಲ್ಲಿಗೆ ಹೋಗ್ತಿರೋದು ಅಂತ ನಾನು ನಿಮಗೆ ಹೇಳಿಲ್ಲ. ಇಲ್ಲಿ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ ಅಂತ ಇದೆ, ಮನೆ ಹತ್ರನೇ. ಎರಡಾ? ದಾಡಾಗೊಂದ ನಿಮ್ಗೊಂದ? ಇಲ್ಲ ನನಗೆ. ಅದೇ ಎರಡು ಏನು ಮಾಡ್ತೀರಾ? ಒಂದು ಜೋಬಲ್ಲಿ ಇದೆ, ಒಂದು ಬ್ಯಾಗಲ್ಲಿ. ಓ, ಒಂದು ಕಳೆದೋದ್ರೆ ಇನ್ನೊಂದು ಫ್ರೀ ಅಂತ. ಸೊ ಅದೇ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ ಅಂತ ಇಲ್ಲಿ ನಿಯರ್ ಬೈ ಇರೋದು. ಅಲ್ಲಿಗೆ ಹೊರಟಿದ್ದೀವಿ ನಾವು. ಅದು ಬ್ಯಾಂಗ್ಳೂರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ ಅಂತಾನೆ ಹೇಳ್ಬೋದು. ಮಾಲ್ಗೆ ಹೋಗ್ಬೇಕಂತಂದ್ರೆ ಅಲ್ಲಿಗೆ ಹೋಗ್ತಾ ಇರ್ತೀವಿ ನಾವು. ಹೌದು, ಅದು ಹತ್ರ ಇದೆ. ನೀಗು. ಮತ್ತೆ ಲೀಗೋ ಒಂದು ಫೇವ್ರೇಟ್, ಅಲ್ಲಿ ಆಟಾಡ್ಬಿಟ್ಟು ಬರ್ತೀವಿ ನಾವು. ಲೀಗೋ ಮತ್ತೆ ఇప్పుడు చూసిపోదమ్మా. మూవీ చూసేస్తాము. ఇప్పుడు టైం అయిపోయింది. మూవీ చూసేస్తాము. మూవీస్ మూవీ చూసేసి లీగోకి పదము. లీగో అని చెప్పి క్లోజ్ చేసేస్తుంటారు అక్కడ. ಈಗ ಅಲ್ಲಿ ಪದಮ್ಮ. 6 o'clock ಅಮ್ಮಕ್ಕೆ- ಆಯಿತು. 7:10 ಅಲ್ವಾ ಮೂವಿ ಇರೋದು. 7 to 8, 8 to 9, 9 to 10, 10 to 11, 11 o'clock ಬಿಡ್ತಾರೆ. ಅವಾಗ ಅದು ಓಪನ್ ಇರೋದಿಲ್ಲ. ಇದು ಯಾವ್ದಾದ್ರು ಒಂದೇ ಆಗೋದು, ಎರಡೂ ಆಗಲ್ಲ. ಈಗ ಆಲ್ರೆಡಿ ಮೂವಿ ಬುಕ್ ಆಗಿದೆಯಲ್ಲ. మళ్ళీ పదము. ಈಗ ನೆಕ್ಸ್ಟ್ అమ్మకి కాలన్నీ ಹುಷಾರೈನಕ್ಕ. ಮತ್ತೆ ನಾಳೆ ಹೋಗೋಣ. ಅಮ್ಮ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಆಗಲ್ಲ ಚಿನ್ನಿ, ತುಂಬ ಹೊತ್ತು. ಅಲ್ಲಿ ಸೀಟ್ ಇರಲ್ಲ. ಸೀಟ್ ಇರೋದಲ್ಲ, ಅಲ್ಲಿಂದ ಈಗ ನಡ್ಕೊಂಡು ಹೋಗ್ತಾ ಇರ್ಬೇಕಲ್ಲ. ಈಗಲೂ ನಡೀತೀವಲ್ಲ, ನೋಡೋಣ ನಾಳೆ ಹೋಗೋದಾರೆ ಹೋಗೋಣ. ఓకే. మా ఇంటి బంగారం. మా ఇంటి బంగారం. సరిగా చెప్పాలమ్మా, ఏంటది? మా ఇంటి బంగారం. మా ఇంటి బంగారం. మా ఇంటి బంగారం. ఆంటీ కదా ఇంటి. మా ఇంటి. మా ఇంటి మా ఇంటి బంగారం. మా ఇంటి బంగారం. మా ఇంటి బంగారం. మా ఇంటి బంగారం. ಕರೆಕ್ಟ್. ಕ್ಲೌಡಿ ಆಗಿದೆ ಕ್ಲೈಮೇಟ್. ಮಳೆ ಬರೋ ಥರ ಇದೆ. ಓಕೆ, ವಿ ಆರ್ ಗೋಯಿಂಗ್ ಇನ್ ಅ ಕಾರ್. Just feels like moving half. You can change my name in your phone. You can't leave in a town this small. I moved on, but not too far. Just down the road from who we are. You can change your hair, change your street, but you can't run memories. Nah, I ain't mad, I just laugh sometimes. How love can fade, but this town stays mine. They say small towns just don't forget. I guess you're right about that. You can change your mind, but not your past. Every mile just feels like moving half. You can change my name in your phone. You can't leave in a town this small. ఇంకేమేమి చేస్తాం మేడం మాల్లో మనం వచ్చి?
ಶಾಪಿಂಗ್ చేస్తాం కదా ರಾಯಲ್ ಮಾರ್ಟಲ್ಲಿ ನಾನು ಶಾಪಿಂಗ್ ಮಾಡ್ತೀವಿ. ನೆಕ್ಸ್ಟು ಇವತ್ತು ರಾಯಲ್ ಮಾರ್ಟಿಗೆ ಹೋಗ್ಬೇಕಾ? ಹೌದು, ಏನಕ್ಕೆ? ಆಟ ಆಡಕ್ಕೆ. ಅಲ್ಲಿ ಆಟ ಆಡೋದಲ್ಲಲ್ಲ. ಅಲ್ಲಿ ಅದೇ ಬೇಕ್ರಿ ಇದೆ, ಅಲ್ಲಿ ಹೋಗ್ಬೇಕು. ತಿಂದಿದ್ವಿ. ಅಲ್ಲಿ ಅದು ಪಾಪ್ಕಾರ್ನ್ ಇದೆ. ಸ್ಟ್ರೈಟ್ ಹೋಗಿ, ಮತ್ತೆ H&M ಸ್ಟ್ರೈಟ್ ಮತ್ತೆ ಹೋಗ್ಬೇಡ. ಝಾರಾ ಏನಾದ್ರು ಬಟ್ಟೆ ಶಾಪಿಂಗು ಅಷ್ಟೇ. ಯಾವ ಕಡೆ ಪಾರ್ಕಿಂಗು ಬೇರೆ ಥರದ ಬಂದಿದೆ. ಆ ಕಡೆ ಮತ್ತೆ ಪಂಡು ಮತ್ತೇನು ಮಾಡ್ತೀವಿ ಇಲ್ಲಿ ಮಾಲಲ್ಲಿ? ಅಷ್ಟೇ. ಅಷ್ಟೇನಾ? ಟೈಮ್ ಝೋನಿಗೆ ಬರ್ತಿದ್ವಿ ಅವಾಗ ಮಂತ್ಲಿ ಒನ್ಸ್, ಆ್ಯಕ್ಚುಲಿ ಫಸ್ಟ್ ವೀಕಲ್ಲಿ ಬರ್ತಿದ್ವಿ. ಈಗ ಅದೆಲ್ಲ ಕಡಿಮೆ ಆಗಿದೆ ಸ್ವಲ್ಪ. Leaving a town this small. Every red light still knows your car. Every porch light still breaks my heart. You can back it up, girl, burn it all. You can't leave in a town this small. Yeah, came through flexing cause they know I got the sauce. Got the presents on me, I can't ever take it off. That's why I came country boy stepping, yeah, I'm country boy stepping. Country boy stepping, yeah, I'm country boy stepping. Yeah, they can't get like me, rockin' boots and white tee. Designer on my cuff, ain't something like a mobile. Country boy stepping, yeah, I'm country boy stepping. Country boy stepping, yeah, I'm country boy stepping. Artist out the ranch, I just told you that I'm bout it. I might take offense if you tell me that you doubt it. What? Where waiting? We waiting for movie. Me? My auntie ಬಂಗಾರಂ. ಏನು ಬೇಕು ನಿಮಗೆ ಇಲ್ಲಿ ಈಗ? ಏನು ತಿನ್ಬೇಕು ಇಲ್ಲಿ? ಪಾಪ್ಕಾರ್ನ್. ಪಾಪ್ಕಾರ್ನ್. But you think you're doing it wrong. Ooh. High pressure underground. Ooh. Your body's on time, made it. ಹೆಲೋ. Hey guys, hi. ಸೊ ಮೂವಿ ಮುಗಿಸ್ಕೊಂಡು ಬಂದ್ವಿ. ಸೊ ಹೇಗಿತ್ತು ರೀ ಮೂವಿ? ಮೂವಿ ಚೆನ್ನಾಗಿತ್ತು, ಆ್ಯಕ್ಷನ್. ಸೊ ಬೇಸಿಕಲಿ ಇಲ್ಲಿವರೆಗೆ ಆ್ಯಕ್ಷನ್ ಮೂವೀಸ್ ನೋಡಿದ್ದೀವಿ. ಸೊ ಜಾಸ್ತಿ ಹೀರೋಸ್ ಇರ್ತಾಯಿದ್ರು. ಇದು ಸಮಥಿಂಗ್ ಮಾಸ್ ಅಂತಲೇ ಹೇಳ್ಬೋದು. ಹೀರೋಯಿನ್ ಯಾ ಫ್ಯಾಮಿಲಿ ಎಂಟರ್ಟೈನರ್ ವಿತ್ ಆ್ಯಕ್ಷನ್ ಆ್ಯಂಡ್ ಯಾ ಹೌಸ್ ವೈಫ್ ಅವರ ವುಮೆನ್ ಫೇಸ್ ಹರ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಹೇಗೆ ಮ್ಯಾನೇಜ್ ಮಾಡ್ತಾಳೆ ವಿತ್ ಫ್ಯಾಮಿಲಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸ್ಟೋರಿ ಇತ್ತು. ಅಮ್ಮ ಇವ್ರು చూడు, ಮ್ಯೂಸಿಕ್ಕು ಚೆನ್ನಾಗಿದೆ. ಇದು ಓಕೆ కదా? ఓకే ನನಗೆ పెట్టు. పండు ఎటుంది ఒక్కరే పెట్టు. మూవీ ఎటుంది? బాగుందా? సూపరా? సూపర్. సూపర్. ఏం బాగుంది? ಫೈಟಿಂಗ್ ಬಾನಿಂದ? ಓಕೆ ಓಕೆ. ಮತ್ತೆ ಮಧ್ಯ ಮಧ್ಯದಲ್ಲಿ ಹೋಗ್ಬೇಕಂತಿದ್ದೆ. ತುಂಬ ಫೈಟ್ಸ್ ಆಯ್ತು ಆ್ಯಕ್ಚುಲಿ. ಅದರಿಂದ ಅವನು ಹೋಗ್ಬೇಕು ಅಂತ. ಆ್ಯಂಡ್ ಈವನ್ ಇಟ್ಸ್ ಟೂ ಲೇಟ್ ಅಲ್ವಾ, ಆ್ಯಕ್ಚುಲಿ ಲೇಟ್ ನೈಟ್ ಹೋಗಿದ್ದೀವಿ. ಅದಕ್ಕೆ ಅವನಿಗೆ ಬೋರ್ ಆಗ್ತಿತ್ತು, ಹೋಗೋಣ ಅಂತ ಕೇಳ್ತಿದ್ದ. ಬಟ್ ಹಿ ವಾಸ್ ಎಂಜಾಯಿಂಗ್. ಡ್ಯಾನ್ಸ್ ಮಾಡ್ದ ಅಲ್ವಾ ಚಿನಿ? ಡ್ಯಾನ್ಸ್ ಮಾಡ್ದ. ಆಮೇಲೆ ನೋಡ್ಕೊಂಡಿದ್ದ, ಪರವಾಗಿಲ್ಲ. ಬ್ರೇಕಲ್ಲಿ ಹೋಗಿ ಪಾಪ್ಕಾರ್ನ್ ತೊಗೊಂಬಂದ, ತಿಂದ ಆರಾಮಾಗಿ. ಮನೆಗೂ ತಂದಿದ್ದಾನೆ.
ಅದು ಮನೆಗೆ ಎತ್ಕೊಂಡೆ ಹೋಗ್ಲೇಬೇಕು ಅಂತ, ಅದಕ್ಕೆ ವಾಪಸ್ ತಂದಿದ್ದೀವಿ ಅದನ್ನ. ಅಮ್ಮ ಮತ್ತೆ ಮನೇಲಿದೆ ಇವನ್ ಪಾಪ್ಕಾರ್ನ್ ಅಂದ್ರೆ ಇಷ್ಟ ಅಂದ್ಬಿಟ್ಟು ಅವ್ರ ತಾತನೂ ತಂದು ಕೊಟ್ಟಿದ್ದಾರೆ. ಆದ್ರೂ ಬೇಕು ಅನ್ನೋದು, ವೇಸ್ಟ್ ಮಾಡಬಾರ್ದು ಅಷ್ಟೇ. ಸೊ ಇಲ್ಲಿದ್ದು ಸ್ಪೆಷಲ್ ಅಲ್ವಾ? ಹಾ ಇಲ್ಲಿದಲ್ಲ, ಇನ್ನೇನು ಅಂಗಡಿಯಿಂದ ಇರೋದು. ಅಂಗಡಿಯಲ್ಲಿರೋದು. ಇಲ್ಲಿಂದ ತಗೊಂಡು ಹೋಗ್ಬೇಕು ಅಂತ ಡಬ್ಬ ತಂದಿಟ್ಟಿದ್ದಾನೆ. ಇದು ಸೂಪಿಚ್ಚಿನಿ ಡಬ್ಬ. ಪಡ್ಕೋ ಇದು ಆ ಡಬ್ಬ. ಹಂಗೂ ಹಿಂಗೂ ಮೂವಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಆಟ ಸಾಮಾನು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾನೆ. ಈ ಟೈಮಲ್ಲಿ ಎಲ್ಲಿ ಅಂಗಡಿ ಓಪನ್ ಇರುತ್ತೆ? ಇರತ್ತಾ? ಇರಲ್ಲ. ನೀವು ಹೇಳಿ, ಇರುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಇರುತ್ತಾ ಇರಲ್ವಾ ಅಂತ. 10:30 ಆಯ್ತು, ಇರಲ್ಲ. ಗೂಗಲ್ ಕೇಳಬೇಕು. ಗೂಗಲ್ ನೋಡಿ, ಗೂಗಲ್ ಕೇಳಬೇಕಂತೆ ಅಂಗಡಿ ಓಪನ್ ಇದೆಯಾ ಇಲ್ವಾ ಅಂತ. ಹೋಗಿ ಅಣ್ಣ. ಎಷ್ಟು ಶಾರ್ಪ್ ನಮ್ಮ ಮಗ. Happy birthday to you. Happy birthday to you. Happy birthday to you. What are you gonna? ಹೇ ಸ್ನೇಹಿತರೆ, ಹಾಯ್. ನೋಡಿದ್ರಲ್ಲ, ದ ಸೆಲೆಬ್ರೇಷನ್ ವಾಸ್ ರಿಯಲಿ ಗ್ರೇಟ್. ಐ ವಾಸ್ ಎಂಜಾಯಿಂಗ್ ಅ ಲಾಟ್ ಎವ್ರಿ ಸಿಂಗಲ್ ಮೂಮೆಂಟ್ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಮೈ ಬರ್ಡೇ ವಾಸ್ ಆಸಮ್. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಟ್ ಇಸ್ ಸಮಥಿಂಗ್ ವೆರಿ ಸ್ಪೆಷಲ್, ಎಲ್ರಿಗೂ ಅಷ್ಟೇ. ಸೊ ನನಗೆ ಈ ದಿವಸ ಮಾತ್ರ, ಈ ದಿವಸದ ಮೆಮೊರೀಸ್ ಮಾತ್ರ ಯಾವಾಗಲೂ ಮೆಲ್ಕು ಹಾಕೊತಾನೆ ಇರ್ತೇನೆ. ಅದು ಬೇರೆ ಕ್ಯಾಪ್ಚರ್ ಮಾಡಿದ್ದೇನೆ, ಅದು ಬೇರೆ ನಿಮ್ಮ ಜೊತೆ ನಾನು ಸೆಲೆಬ್ರೇಟ್ ಮಾಡಿದ್ದೇನೆ. ಸೊ ದಿಸ್ ಇಸ್ ವೆರಿ ಮಚ್ ಸ್ಪೆಷಲ್ ಫಾರ್ ಮೀ. ದಿ ಫಸ್ಟ್ vlog celebrations of my birthday is something which is unforgettable. So thank you so much, and I'm very happy that you all are being part of my life as well. Not only my life, our family's life. That means a lot. Thank you so much. So finally we are at end of this vlog. So as usual we say, without laughter the day is wasted. So keep laughing, keep smiling, and make others laugh. That is most important, and let's try to do that. Let's try bringing some happiness to different lives. That is most important for every individual. Let's try doing it. Also, do share, do like, and do subscribe, guys. Jackie is always there to just make you entertain, and always entertain you guys. Okay, cool. Thank you so much. Have a great day. And signing off, Jackie here.